ಪದತ್ಯಾಗದ ಬಳಿಕ ಸಿದ್ದರಾಮಯ್ಯ ಸೈಡ್ ಲೈನ್ ಆಗ್ಬಿಟ್ರ. ಮಾಜಿ ಮುಖ್ಯಮಂತ್ರಿಗಳನ್ನ ರಾಜಕೀಯವಾಗಿ ಕಡೆಗಣಿಸಲಾಗುತ್ತಿದೆ ಎಂಬ ಚರ್ಚೆಗಳು ಜೋರಾಗಿದೆ. ಈ ಕುರಿತ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ ಸಚಿವ ಸತೀಶ್ ಜಾರಕಿಹೊಳಿ ಓಡದಿದ್ರೆ ಟ್ರೈನ್ ಮಿಸ್ ಆಗುತ್ತೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸಿದ್ದು ಆಪ್ತರಾಗಿದ್ದ ಸಾಹುಕಾರ್ ಮಾತು ಇದೀಗ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಸೈಡ್ ಲೈನ್ ಮಾಡಲು ಪ್ರಯತ್ನ ನಡೀತಿದ್ಯಾ ಎನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಅವರು, ರಾಜಕಾರಣದಲ್ಲಿ ಸೈಡ್ ಲೈನ್ ಮಾಡೋರು ಇದ್ದೇ ಇರ್ತಾರೆ, ಆದ್ರೆ ಓಡುತ್ತಿದ್ದವರು ಮಾತ್ರ ರಾಜಕಾರಣದಲ್ಲಿ ಉಳಿತಾರೆ. ನಾನು ದೊಡ್ಡ ಲೀಡರ್ ಅನ್ಕೊಂಡಿದ್ರೆ ಆಗಲ್ಲ. ಟ್ರೈನ್ ಹೋಗುವಾಗ ಸ್ಪೀಡ್ ಆಗಿ ಹೋಗಿ ಹತ್ಬೇಕು. ಇಲ್ಲಿ ಆಗಲ್ಲ ಅಂತ ಅಂದ್ರೆ ತುಮಕೂರು, ಅಲ್ಲಿ ಆಗದಿದ್ರೆ ಅರಸೀಕೆರೆಗೆ ಹೋಗಿ ಹತ್ಬೇಕು. ಸ್ಪೀಡ್ ಇರಬೇಕು, ಆಗ ಮಾತ್ರ ರಾಜಕಾರಣದಲ್ಲಿ ಉಳಿಯಬಹುದು ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಟ್ರೈನ್ ಹಿಡಿಯದೇ ಇದ್ದರೆ ಜನರೇ ಮರ್ತು ಬಿಡ್ತಾರೆ. ಇದು ನಾನ್ ಹೇಳೋದಲ್ಲ, ಜನರೇ ಹೇಳುವಂತ ಮಾತು. ರಾಜಕಾರಣ ಅಂದ್ರೆ ಹಾಗೆಯೇ, ಅವರು ಮೈಸೂರಲ್ಲೇ ಕೂತು ರಾಜಕಾರಣ ಮಾಡಬಹುದು. ಜನರ ಸಂಪರ್ಕ ಎಲ್ಲಿ ತನಕ ಇರುತ್ತದೆಯೋ ಅಲ್ಲಿ ತನಕ ಲೀಡರ್ ಆಗಿರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಸೈಡ್ ಲೈನ್ ಎಲ್ಲ ಪಕ್ಷದಲ್ಲೂ ಇರುತ್ತೆ, ಅದು ರಾಜಕೀಯ ಸಿದ್ಧಾಂತ. ಒಬ್ಬರನ್ನ ಹಿಂದೆ ಹಾಕಿ ಇನ್ನೊಬ್ಬರು ಮುಂದೆ ಬರೋದು ಸಾಮಾನ್ಯ. ಹಾಗೆ ನಾವು ಕೂಡ ಅಷ್ಟೇ ಸ್ಪೀಡ್ ನಲ್ಲಿ ಓಡಬೇಕು. ಟ್ರೈನ್ ಓಡಿ ಹತ್ತಿದ ಹಾಗೆ ರಾಜಕಾರಣದಲ್ಲಿ ನಾವು ಓಡಬೇಕು. ನಾವು ಓಡಿ ಹೋಗಿ ಟ್ರೈನ್ ಹತ್ತಬೇಕು. ನಾನು 20 ವರ್ಷದಲ್ಲಿ ನೋಡಿರುವಂತಹ ಲೀಡರ್ಗಳು ಈಗ ಯಾರು ಕೂಡ ಇಲ್ಲ. ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಮತ್ತು ಜನ ನಮ್ಮ ಜೊತೆ ಇರ್ತಾರೆ. ಇದು ರಾಜಕೀಯ ವ್ಯವಸ್ಥೆ. ಇದು ಬಿಜೆಪಿಯಲ್ಲೂ ಕೂಡ ಸೇಮ್ ಇದೆ, ಜೆಡಿಎಸ್ ನಲ್ಲೂ ಸೇಮ್ ಇದೆ, ನಮ್ಮಲ್ಲೂ ಕೂಡ ಹಾಗೆ ಇದೆ ಅಂತ ಜಾರಕಿಹೊಳಿ ಹೇಳಿದ್ರು. ಡಿಕೆ ಎಂದು ಕೂಗಿದ ಕ್ಷಣ ನಾನು ಹೆಗ್ಗೋದಿಲ್ಲ, ಜಗ್ಗೋದಿಲ್ಲ. ನಮ್ಮದು ಗೇವ್ ಅಂಡ್ ಟೇಕ್, ಶೇರಿಂಗ್ ಅಂಡ್ ಕೇರಿಂಗ್ ಸಂಬಂಧ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ 2028ರ ಚುನಾವಣೆಯಲ್ಲೂ ಇದೇ ಬಾಂಧವ್ಯ ಮುಂದುವರಿಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಹಾಗೂ ಅಸೋಸಿಯೇಷನ್ ಒಕ್ಕೂಟ ಆಯೋಜನೆ ಮಾಡಿದಂತ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದಂತ ಅವರು, ವಿದ್ಯುತ್ ನಿಗಮಗಳ ಖಾಸಗೀಕರಣ ವಿಚಾರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. 2003ರಲ್ಲಿ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಖಾಸಗೀಕರಣದ ಕಾನೂನು ತಂದಿದ್ದು ಬಿಜೆಪಿ ಸರ್ಕಾರವೇ. ಆಗ ಯಾರು ಕೂಡ ಅದರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಈಗ ಖಾಸಗೀಕರಣಕ್ಕೆ ಅವಕಾಶ ನೀಡಬಾರದು ಅಂತ ತಮ್ಮ ಬಳಿ ಮನವಿ ಮಾಡಲಾಗುತ್ತಿದೆ ಅಂತ ಹೇಳಿದ್ರು. ನೀವು ಸದಾ ನನ್ನ ಜೊತೆ ಇರುತ್ತೇವೆ ಎಂದು ಹೇಳುತ್ತಿದ್ದೀರಿ, ಆದರೆ ತಪ್ಪು ಮಾಡಿದವರ ವಿರುದ್ಧ ಧ್ವನಿ ಎತ್ತಿದಾಗ ಮತ್ತು ಒಳ್ಳೆಯ ಕೆಲಸ ಮಾಡಿದವರಿಗೆ ಬೆಂಬಲ ನೀಡಿದಾಗ ಮಾತ್ರ ಅದರ ಮೌಲ್ಯ ಇರುತ್ತದೆ ಅಂತ ಶಿವಕುಮಾರ್ ತಿಳಿಸಿದ್ರು. ವಿದ್ಯುತ್ ನಿಗಮಗಳ ಖಾಸಗೀಕರಣ ಕುರಿತು ಅಂತಿಮ ನಿರ್ಧಾರವನ್ನ ತಾವು ಒಬ್ಬರೇ ತೆಗೆದುಕೊಳ್ಳೋದಿಲ್ಲ ಅಂತ ಸ್ಪಷ್ಟಪಡಿಸಿದ ಅವರು, ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ, ನಿಮ್ಮ ವಿಶ್ವಾಸ ಉಳಿಸಿಕೊಳ್ಳುವ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ರು. ಇದೇ ವೇಳೆ ನಂಬಿಕೆ ಮನುಷ್ಯನ ಶ್ರೇಷ್ಠ ಗುಣ. ನಿಮ್ಮ ಮೇಲಿನ ವಿಶ್ವಾಸದ ಆಧಾರದಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳುತ್ತೇನೆ. ನೀವು ವಿಶ್ವಾಸ ಉಳಿಸಿಕೊಂಡ್ರೆ ನಮ್ಮ ಸಂಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ. ಆದ್ರೆ ವಿಶ್ವಾಸಕ್ಕೆ ಧಕ್ಕೆ ಬಂದ್ರೆ ಹಿಂದಿನ ಕೇಂದ್ರ ಸರ್ಕಾರದ ನೀತಿಗಳತ್ತ ನೋಡ್ಬೇಕಾಗಬಹುದು ಅಂತ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಹುಚರ್ಚಿತ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ರಾಜಕೀಯ ಚರ್ಚೆ ಮತ್ತಷ್ಟು ತೀವ್ರಗೊಂಡಿದೆ. ರೈತರ ವಿರೋಧದ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಹತ್ವದ ಸಲಹೆ ನೀಡಿದ್ದು, ರೈತರ ಹಿತಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಯೋಜನೆ ಜಾರಿಗೊಳಿಸಬಾರದು ಅಂತ ಮನವಿ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿ ಸೋಮಣ್ಣ, ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಯೋಜನೆ ಜಾರಿಯಾಗಬಾರದು. ಯಾವುದೋ ಒಂದು ಉಪನಗರಕ್ಕಾಗಿ ಅನ್ನದಾತ ರೈತರಿಗೆ ನೋವು ಕೊಡೋದು ಸರಿಯಲ್ಲ. ರೈತರ ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳುವ ಬದಲು ಟೌನ್ಶಿಪ್ ಯೋಜನೆಯನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಬಹುದು ಅಂತ ಹೇಳಿದ್ರು. ಈ ಕುರಿತು ಈಗಾಗಲೇ ಸಿಎಂ ಅವರ ಸಹೋದರ ಡಿಕೆ ಸುರೇಶ್ ಅವರೊಂದಿಗೂ ದೂರವಾಣಿ ಮೂಲಕ ಚರ್ಚೆ ನಡೆಸಿರುವುದಾಗಿ ತಿಳಿಸಿದ ಅವರು, ಮುಖ್ಯಮಂತ್ರಿಯಾಗಿ ಹೊಸ ಜವಾಬ್ದಾರಿ ವಹಿಸಿರುವ ಡಿಕೆ ಶಿವಕುಮಾರ್ ಹೊಸ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳದೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಅಂತ ಸಲಹೆ ನೀಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಭೂಮಿ ಕೊಡಿ ಎಂದು ರೈತರ ಮೇಲೆ ಯಾರು ಬಲವಂತ ಮಾಡಲಾಗುವುದಿಲ್ಲ. ಭೂ ಸ್ವಾಧೀನ ನಿಯಮಗಳು ಸ್ಪಷ್ಟವಾಗಿವೆ. ರೈತರು ಸ್ವ ಇಚ್ಛೆಯಿಂದ ಭೂಮಿ ನೀಡಿದ್ರೆ ಮಾತ್ರ ಯೋಜನೆ ಜಾರಿಯಾಗುತ್ತದೆ. 90ರಿಂದ 95% ರೈತರು ವಿರೋಧ ಮಾಡಿದ್ರೆ ಅಂತಹ ಪ್ರದೇಶದಲ್ಲಿ ಯೋಜನೆ ಮುಂದುವರಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ದೇವನಹಳ್ಳಿ ಹಾಗೂ ಚನ್ನರಾಯಪಟ್ಟಣ ಭಾಗಗಳಲ್ಲಿ ರೈತರ ಅಭಿಪ್ರಾಯದ ಹಿನ್ನೆಲೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಟ್ಟ ಉದಾಹರಣೆಯನ್ನ ಕೂಡ ಉಲ್ಲೇಖಿಸಿದ ಅವರು, ಪ್ರಸ್ತುತ ಪರಿಸ್ಥಿತಿಯನ್ನು ಪರಿಶೀಲಿಸಿ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಹೇಳಿದ್ರು.